ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ ನಾವು ನೋಡಕ್ ಹೋಗೋಣ 2013 ಅಲ್ಲಿ ರಿಲೀಸ್ ಆಗಿದಂತ ಆಫ್ಟರ್ ಆಲ್ ಅನ್ನೋ ಮೂವಿನ. ಜೀವನದಲ್ಲಿ ಎಂತೆಂತರಿಗೂ ಯಾವ್ದಾದ್ರು ಕನಸುಗಳು ಆಸೆಗಳು ಇರ್ತವೆ. ಅದೇ ರೀತಿ ಈ ಸ್ಟೋರಿಲಿ ಬರುವಂತ ಒಬ್ಬ ತಾತನ್ ಕೂಡ ಒಂದು ಆಸೆ ಇದೆ. ಆ ತಾತನ್ಗೀಗ ಬಂದಿರೋಂತ ಆಸೆ ಆ ವಯಸ್ಗೂ ಮೀರಿದಾಗಿದೆ. ನಾನು ಈ ಮೂವಿ ನೋಡ್ತಿದ್ದಾಗ ನನಗನ್ಸಿದ್ದು ತಾತ ಏನೋ ಸಾಧನೆ ಮಾಡಕ್ ಹೋಗ್ತಾ ಇದ್ದಾನೆ ಅಂತ. ಬಟ್ ತಾತ ಈ ತರ ಸಾಧನೆ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಸ್ಟೋರಿಲಿ ಬರುವಂತ ಆ ತಾತ ಸಣ್ಣ ವಯಸ್ಸಲ್ಲಿ ಫಿನಾನ್ಸ್ ಇಂದ ಬಿದ್ದು ತುಂಬಾನೇ ಕಷ್ಟಪಟ್ಟು ಒಳ್ಳೆ ಸಂಪಾದನೆ ಮಾಡಿಟ್ಟಿರ್ತಾರೆ. ಬಟ್ ಆ ವಯಸ್ಸಲ್ಲಿ ಏನೋ ಒಂದು ಮಿಸ್ ಮಾಡ್ಕೊಂಡಿರೋದಕ್ಕೆ ಅದನ್ನೀಗ ಹುಡುಕ್ತಾ ಬರ್ತಾ ಇದಾರೆ. ಈ ಸ್ಟೋರಿಲಿ ಆ ತಾತ ಏನ್ ಹುಡುಕ್ತಾ ಬರ್ತಾ ಇದಾರೋ ಅದಕ್ಕೋಸ್ಕರ ಅವರು 1-3 ಬೇಕಾದ್ರೂ ಪೇ ಮಾಡೋದಕ್ಕೆ ಈಗ ರೆಡಿ ಇದ್ದಾರೆ. ಅದೇ ರೀತಿ ಈ ತಾತ ಈ ಕೆಲಸನ ಮನಸ್ಸು ಮಾಡಿದ್ರೆ ಮನೇಲೆ ಮಾಡ್ಕೊಂಬೋದಿತ್ತು. ಬಟ್ ಆ ತಾತನ್ಗೆ ಯಾಕೋ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವರಿಗೆ ಇಲ್ಲಿ ಗಂಟ ಹುಡ್ಕೊ ಬಂದಿದ್ದಾರೆ. ಈ ತಾತನ ಇನ್ನೊಂದು ಗುಣ ಏನಪ್ಪಾ ಅಂದ್ರೆ ಈ ತಾತ ಯಾವ ಕೆಲಸನ ಹಿಡಿತಾರೋ ಆ ಕೆಲಸ ಮುಗಿಯೋ ಗಂಟ ಬಿಡೋದಿಲ್ಲ. ಅಷ್ಟಕ್ಕೂ ಈ ತಾತ ಯಾವ ಕೆಲಸನ ಹುಡ್ಕೊಂಡು ಹೋಗಿದ್ದಾರೆ, ಏನು ಕೆಲಸ ಮಾಡ್ತಾರೆ ಅಂತ ಈ ಮೂವಿಲಿ ನಾವು ನೋಡೋಣ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲೇ ನಮ್ಗೆ ನಾನ್ ನಿಮ್ಗೆ ಆಗ್ಲಿಂದ ಹೇಳ್ತಾ ಇದ್ನಲ್ಲ ಆ ತಾತ ಅಂತ, ಆ ತಾತನ ನಮ್ಗೀಗ ತೋರಿಸ್ತಾರೆ. ಹಾಗೇನೆ ಆ ತಾತ ತುಂಬಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಮ್ ರಿಚ್ ಮ್ಯಾನ್ ಆಗಿರ್ತಾರೆ. ಈ ಸೀನ್ ನೋಡಂತ ನನಗನ್ಸಿದ್ದು ತಾತ ಇಷ್ಟೆಲ್ಲ ರಿಚ್ ಮ್ಯಾನ್ ಆದ್ರೂ ಕೂಡ ಇಂಥ ಮನೇಲಿ ಯಾಕಿದ್ದಾರೆ ಅಂತ. ತಾತ ಈಗ ತುಂಬಾನೇ ಕಷ್ಟ ಆಗ್ತಿದ್ರು, ತಾನು ಒಂದೊಂದೇ ಮೆಟ್ಲ ನಿಧಾನ ಹತ್ಕೊಂಡು ಈಗ ಮೇಲೆ ಕಡೆ ಬರ್ತಾ ಇದಾರೆ. ಬಟ್ ತಾತ ಈಗ ಒಂದೊಂದೇ ಮೆಟ್ಲ ಹತ್ತಾ ಇದ್ರು ಕೂಡ ತಾತನ್ಗೆ ಈಗ ಹಳೆ ನೆನಪುಗಳು ಒಂದೊಂದೇ ಬರ್ತಾ ಇದಾವೆ. ಅದೇನಪ್ಪಾ ಅಂದ್ರೆ ತನ್ನ ಸಣ್ಣ ವಯಸ್ಸಿಂದ ಏನೇನ್ ಮಾಡ್ಬೇಕಿತ್ತು ಅದನ್ನ ಯಾಕೆ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇರೋದು. ಫಿನಾನ್ಷಿಯಲಿ ಏನೋ ತುಂಬಾನೇ ಚೆನ್ನಾಗಿ ದುಡ್ಡು ಮಾಡಿಟ್ಟಿದ್ದಾರೆ. ಬಟ್ ಪರ್ಸನಲ್ ಲೈಫ್ ಅಂತ ಇದೆಯಲ್ಲ ಅದನ್ನ ಇವ್ರು ಎಂಜಾಯ್ ಮಾಡಿಲ್ಲ. ಅದೇ ರೀತಿ ಆ ತಾತ ಈಗ ಯಾರ ಹತ್ರನು ಕಷ್ಟಪಟ್ಟು ಒಂದು ಅಡ್ರೆಸ್ ನ ಹುಡ್ಕೊಂಡು ಇಲ್ಲಿ ಗಂಟ ಬಂದಿದ್ದಾರೆ. ಈಗ ಮೇಲೆ ಕಷ್ಟಪಟ್ಟು ಹೊತ್ಕೊಂಡ್ ಬಂದಂತ ಆ ತಾತನ್ಗೆ 7 ನಂಬರ್ ಡೋರ್ ಇರೋದು ಈಗ ಕಾಣುತ್ತೆ. ಈಗ ಆ ಡೋರ್ ನ ನೋಡಿದಂತ ಆ ತಾತ ಮನಸ್ಸಲ್ಲಿ ಸ್ವಲ್ಪ ಖುಷಿ ಪಡಕ್ ಶುರು ಮಾಡ್ತಾರೆ. ಅದಾದ್ಮೇಲೆ ಆ ತಾತ ಮುಗಿದ ಮೇಲೆ ಇದ್ದಂತ ಸೆಕೆಂಡ್ ಏನೆಲ್ಲ ಒರ್ಸ್ಕೊಂಡು ಸ್ವಲ್ಪ ಕೂದಲ ರೆಡಿ ಮಾಡ್ಕೊಂಡು ನೀಟಾಗಿ ರೆಡಿ ಆಗ್ತಾ ಇದಾರೆ. ನಾನ್ ಅನ್ಕೊಂಡೆ ತಾತ ಈ ವಯಸ್ಸಲ್ಲಿ ಏನಾದ್ರು ಮದುವೆ ಆಗ್ತಾ ಇದಾರ ಅಂತ. ಓಕೆ, ಇದಾದ್ಮೇಲೆ ತಾತ ಡೋರ್ ನ ಮೆತ್ತಿಗೆ ನಾಕ್ ಮಾಡಕ್ ಶುರು ಮಾಡ್ತಾರೆ. ಈಗ ತಾತ ಈ ತರ ನಾಕ್ ಮಾಡಿ ಸ್ವಲ್ಪ ಹೊತ್ತಿಗೆ ಒಂದು ಲೇಡಿ ಬಂದಿಗೆ ಡೋರ್ ನ ಓಪನ್ ಮಾಡ್ತಾರೆ. ಬಂದಂತ ಆ ಲೇಡಿ ಈಗ ಪೂರ್ತಿ ಡೋರ್ ನ ಓಪನ್ ಮಾಡ್ತಾರೆ ಅಂತ ನಾವ್ ಅನ್ಕೊಂತೀವಿ. ಬಟ್ ಆ ಲೇಡಿ ಈಗ ಸ್ವಲ್ಪ ಡೋರ್ ನ ಓಪನ್ ಮಾಡಿ ಯಾರು ಬಂದಿದ್ದಾರೆ ಅಂತ ಆಚೆ ತಗ್ ನೋಡ್ತಾರೆ. ಈಗ ಆಚೆಗಡೆ ನಿಂತಿದ್ದಂತ ಆ ತಾತ ಈ ಲೇಡಿನ ನೋಡ್ತಿದ್ದಂಗೆ ಹಂಗೆ ಸ್ಟನ್ ಆಗಿ ನಿಂತ್ಬಿಡ್ತಾರೆ. ಈಗ ತಾತನ್ಗೆ ಈ ಲೇಡಿ ಹತ್ರ ಏನ್ ಮಾತಾಡ್ಬೇಕಂತಾನೆ ಅರ್ಥ ಆಗ್ತಾ ಇರೋದಿಲ್ಲ. ಬಟ್ ಏನಾದ್ರೂ ತಾತ ಈಗ ಮಾತಾಡ್ಲೇಬೇಕಲ್ವಾ, ಅದಕ್ಕೆ ತಾತ ಈಗ ಏನೋ ಬಡಬಡ ಇಸ್ತಾ ಆ ಲೇಡಿ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಲೇಡಿಗೆ ಈ ತಾತ ಏನ್ ಮಾತಾಡ್ತಾ ಇದಾರೆ ಅಂತ ಒಂದ್ ಚೂರು ಕೂಡ ಅರ್ಥನೇ ಆಗ್ತಾ ಇರೋದಿಲ್ಲ. ಈಗ ಅದೇ ರೀತಿ ನಮ್ಮ ಮುಂದೆ ಯಾರಾದ್ರೂ ಸ್ಟ್ರೇಂಜರ್ ಬಂದು ಏನೇನೋ ಬಡಬಡ ನಮ್ಗೇನ್ ಅನ್ಸುತ್ತೆ, ಅದೇ ರೀತಿ ಆ ಲೇಡಿನಿಗೆ ಯಾರಿವ್ರು ಯಾಕೆ ಈ ರೀತಿ ಬಡಬಡಿಸ್ತಿದ್ದಾರೆ ಅಂತ ನೋಡ್ತಾ ಇರ್ತಾರೆ. ಈಗ ಆ ತಾತ ತಾನು ಮಾತಾಡ್ತಿದ್ದ ಮಾತುಗಳಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ತನ್ನ ಜೋಬಲ್ಲಿದ್ದಂತ ಒಂದು ಅಡ್ರೆಸ್ ನ ತೆಗೆದು ನಾನು ಬಂದಿರೋ ಅಡ್ರೆಸ್ ಕರೆಕ್ಟ್ ಆಗಿದೆ ದಯವಿಟ್ಟು ಒಂದ್ಸಲ ನೋಡಿ ಅಂತ ಲೇಡಿ ಕೈ ಕೊಡ್ತಾರೆ. ಬಟ್ ಆ ಲೇಡಿ ಆ ಅಡ್ರೆಸ್ ಏನು ಅಂತ ಕೂಡ ನೋಡದೆ ಆ ತಾತನ ಮುಖದ ಮೇಲೆ ಈಗ ಡೋರ್ ನ ಟಕ್ ಅಂತ ಲಾಕ್ ಮಾಡ್ಬಿಡ್ತಾರೆ. ಆಕ್ಚುಲಿ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ನಾವ್ ಅನ್ಕೊಂಡಿದ್ದು ಈ ತಾತ ತನ್ನ ಮನೆಗೆ ಬರ್ತಾ ಇದ್ದಾನೇನೋ ಅಂತ. ಬಟ್ ತಾತ ಈಗ ಯಾರ್ದೋ ಮನೆಗೆ ಏನು ಹುಡ್ಕೊಂಡು ಬಂದಿದ್ದಾನೆ. ಆದ್ರೂ ಆ ತಾತನ್ಗೆ ಗ್ಯಾರಂಟಿ ಇಲ್ಲ ತಾನು ಬಂದಿರೋ ಅಡ್ರೆಸ್ ಕರೆಕ್ಟ್ ತಪ್ಪ ಅಂತ. ಇಷ್ಟಾದ್ರೂ ಆ ತಾತ ಮತ್ತೆ ಡೋರ್ ನ ನಾಕ್ ಮಾಡಕ್ ಶುರು ಮಾಡ್ತಾರೆ. ಇದಾದ್ಮೇಲೆ ಮತ್ತೆ ಆ ಲೇಡಿ ಅಷ್ಟೇ ಡೋರ್ ನ ಓಪನ್ ಮಾಡಿ ಏನು ಹೇಳಿ ಅಂತ ಕೇಳಕ್ ಶುರು ಮಾಡ್ತಾಳೆ. ಇಷ್ಟಾದ್ರೂ ಆ ತಾತ ಮತ್ತೆ ಅದೇ ಮಾತುಗಳನ್ನ ಹೇಳಕ್ ಶುರು ಮಾಡ್ತಾರೆ. ಅದೇನಂದ್ರೆ ಇಲ್ಲ ನಾನು ಕರೆಕ್ಟ್ ಅಡ್ರೆಸ್ ಗೆ ಬಂದಿದ್ದೀನಿ, ದಯವಿಟ್ಟು ಈ ಅಡ್ರೆಸ್ ಅನ್ನು ಒಂದ್ಸಲ ನೋಡಿ ಅಂತ. ಈಗ ಆ ಅಡ್ರೆಸ್ ನೋಡಿದಂತ ಆ ಲೇಡಿ ಇಲ್ಲ ನೀವು ರಾಂಗ್ ಅಡ್ರೆಸ್ ಗೆ ಬಂದಿದ್ದೀರಾ, ದಯವಿಟ್ಟು ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾಳೆ. ಈ ಮೂವಿನ ನೋಡ್ತಾ ಇರ್ಬೇಕಾದ್ರೆ ನನ್ಗನ್ಸಿದ್ ಏನಪ್ಪಾ ಅಂತಂದ್ರೆ ತಾತ ಈಗ ಪಕ್ಕಾ ರಾಂಗ್ ಅಡ್ರೆಸ್ ಅಲ್ಲಿ ಇದಾರೆ ಅಂತ. ಯಾರಾದ್ರೂ ಆಗ್ಲಿ ತಮ್ಮನೆ ಅಡ್ರೆಸ್ ನ ರಾಂಗ್ ಅಂತ ಯಾರಾದ್ರೂ ಹೇಳ್ತಾರ. ಆದ್ರೂ ಕೂಡ ಈ ತಾತ ಮತ್ತೆ ಅದೇ ಅಡ್ರೆಸ್ ನ ಯಾಕೆ ಬಲವಂತ ಮಾಡ್ತಾ ಇದಾರೆ ಅಂತ ನಂಗಂತೂ ಗೊತ್ತಾ ಇಲ್ಲ. ಬನ್ನಿ ಈಗ ಮುಂದೆ ಇನ್ನೇ ಏನೇನಾಗುತ್ತೆ ಅಂತ ನೋಡೋಣ. ಈಗ ಆ ತಾತ ಮತ್ತೆ ಡೋರ್ ನ ನಾಕ್ ಮಾಡಕ್ ಶುರು ಮಾಡ್ತಾರೆ. ಬಟ್ ಈ ಸಲ ಆ ಲೇಡಿ ಪೂರ್ತಿ ಡೋರ್ ನ ಓಪನ್ ಮಾಡಿ ಏನ್ ಹೇಳಿ ಅಂತ ಕೇಳಕ್ ಶುರು ಮಾಡ್ತಾಳೆ. ಈಗ ಆ ತಾತ ಮತ್ತೆ ಅದೇ ಡೈಲಾಗ್ ನ ಹೇಳಕ್ ಶುರು ಮಾಡ್ತಾನೆ. ಅದೇನಂದ್ರೆ ನಾನು ಕರೆಕ್ಟ್ ಅಡ್ರೆಸ್ ಗೆ ಬಂದಿದ್ದೀನಿ, ದಯವಿಟ್ಟು ತಾಳ್ಮೆಯಿಂದ ಕೇಳಿ ಅಂತ. ಈಗ ಆ ತಾತ ಈ ಬಿಲ್ಡಿಂಗ್ ನ ಕೆಳಗಡೆಯಿಂದ ಮೇಲೆಗಡೆಗೆ ಎಷ್ಟು ಕಷ್ಟಪಟ್ಟು ಹತ್ಕೊ ಬಂದಿದ್ದೀನಿ ಅಂತ ಹೇಳಕ್ ಶುರು ಮಾಡ್ತಾರೆ. ಅದಕ್ಕೀಗ ಆ ಲೇಡಿ ಅದೆಲ್ಲ ನಿಮ್ ತಲೆ ನಾವು ನನಗೆ ಕೇಳಕ್ ಬರ್ತೀರಾ ಅಂತ ಮತ್ತೆ ಡೋರ್ ನ ಲಾಕ್ ಮಾಡ್ಬಿಡ್ತಾರೆ. ಈಗ ಈ ತಾತನ್ಗೆ ಕರೆಕ್ಟ್ ಆಗಿ ಹೇಳಕ್ ಬರ್ತಾ ಇಲ್ವೋ ಇಲ್ಲಾಂದ್ರೆ ಆ ಲೇಡಿಗೆ ಕೇಳಕ್ ಇಂಟ್ರೆಸ್ಟ್ ಇಲ್ವೋ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಆ ತಾತ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಆ ಡೋರ್ ನ ಈಗ ಓಪನ್ ಮಾಡಿಸ್ತಾರೆ. ಈಗ ಮತ್ತೆ ಆಚೆ ಬಂದಂತ ಆ ಲೇಡಿ ಏನ್ ಕರೆಕ್ಟ್ ಆಗಿ ಹೇಳಪ್ಪ ಅಂತ ಕೇಳ್ತಾರೆ. ಈಗ ಆ ತಾತ ಮತ್ತೆ ಅದೇ ಡೈಲಾಗ್ ನ ರಿಪೀಟ್ ಮಾಡದೆ ಮತ್ತೆ ಈಗ ಹೊಸ ಡೈಲಾಗ್ ನ ಹೇಳಕ್ ಶುರು ಮಾಡ್ತಾರೆ. ಆ ಡೈಲಾಗ್ ಏನಪ್ಪಾ ಅಂತಂದ್ರೆ ದಯವಿಟ್ಟು ಈ ಅಡ್ರೆಸ್ ನ ಒಮ್ಮೆ ನೋಡಿ, ನಾನು ತುಂಬಾನೇ ಕಷ್ಟಪಟ್ಟು ಈ ಅಡ್ರೆಸ್ ನ ಹುಡ್ಕೊ ಬಂದಿದ್ದೀನಿ, ದಯವಿಟ್ಟು ನೀವು ನನಗೆ ಇಲ್ಲ ಅಂದೆ ನಿರಾಶೆ ಮಾಡಬೇಡಿ ಅಂತ ಕೇಳ್ತಾನೆ. ತಾತ ಆಕ್ಚುಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ವಾ, ತಾತ ಏನು ಇಂಪಾರ್ಟೆಂಟ್ ಆಗಿರುತ್ತೆ ಹುಡ್ಕೊ ಬಂದಿದ್ದಾರೆ ಅನ್ಸುತ್ತೆ. ಈಗ ಅದಾದ್ಮೇಲೆ ಆ ತಾತ ನಾನು ಇದಕ್ಕೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದೀನಿ, ದಯವಿಟ್ಟು ನನ್ನ ಒಳಗಡೆ ಅಲೋ ಮಾಡಿ ಅಂತ ಕೇಳ್ತಾನೆ. ಅದಕ್ಕೀಗ ಆ ಲೇಡಿ ಇಲ್ಲೆಲ್ಲ ನಾನು ಒಳಗಡೆ ಅಲೋನೇ ಮಾಡೋದಿಲ್ಲ, ದಯವಿಟ್ಟು ನೀವು ಇಲ್ಲಿಂದ ಹೋಗಿ ಅಂತ ಡೋರ್ ನ ಲಾಕ್ ಮಾಡಕ್ ಹೋಗ್ತಾಳೆ. ಬಟ್ ಆ ತಾತ ಇಲ್ಲ ದಯವಿಟ್ಟು ನನ್ನ ಒಳಗಡೆ ಅಲೋ ಮಾಡಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡಕ್ ಶುರು ಮಾಡ್ತಾನೆ. ಅದಕ್ಕೀಗ ಆ ಲೇಡಿ ಹೇಳಕ್ ಶುರು ಮಾಡ್ತಾಳೆ. ಅದೇನಂದ್ರೆ ದಯವಿಟ್ಟು ನೀವು ನಾಳೆ ಒಂದು ಹೋಟೆಲ್ ಅಲ್ಲಿ ಒಂದು ರೂಮ್ ನ ಬುಕ್ ಮಾಡಿ, ನಾನು ಅಲ್ಲಿಗೆ ಬರ್ತೀನಿ ಅಂತ. ಈಗ ನಮ್ಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ತಾತ ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ. ಹುಣಸೆ ಮರಕ್ಕೆ ಮುಪ್ಪಾದ್ರೂ ಕೂಡ ಹುಣಸೆ
ನಿನಗೆ ಮುಪ್ಪಾಗಿಲ್ಲ ಅನ್ನೋ ತರ ಇದೆ ಈ ತಾತನ ಈ ಸ್ಟೋರಿ. ಅದೇ ರೀತಿ ಆ ತಾತ ಹೇಳ್ತಾರೆ ಎಷ್ಟೋ ದಿನದ ಕನಸಾಗಿತ್ತು ಇದು ನನಗೆ ಅಂತ. ಅದಾದ್ಮೇಲೆ ಅದೇ ತರ ರಿಕ್ವೆಸ್ಟ್ ಮಾಡ್ತಾರೆ, ನಾನು ಯಾವ್ದೇ ಹೋಟೆಲ್ ಕೂಡ ಬುಕ್ ಮಾಡಕ್ ಆಗೋದಿಲ್ಲ ಅಂತ. ಅದಕ್ಕೀಗ ಆ ಲೇಡಿ ಕೇಳ್ತಾಳೆ, ನೀವು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಇಷ್ಟು ರಿಚ್ ಪೀಪಲ್ ಇದ್ದೀರಾ, ಯಾಕೊಂದು ಹೋಟೆಲ್ ಬುಕ್ ಮಾಡಕ್ ಆಗೋದಿಲ್ವಾ ನಿಮ್ಗೆ ಅಂತ. ಅದಕ್ಕೀಗ ನನಗೆ ಈ ಸಿಟಿಯಲ್ಲಿ ತುಂಬಾನೇ ಜನ ಪರಿಚಯ ಇದ್ದಾರೆ, ಯಾರಾದ್ರೂ ನಾನು ನೋಡಿದ್ರೆ ತುಂಬಾನೇ ತಪ್ಪಾಗೋಗುತ್ತೆ ಅಂತ ತಾತ ಹೇಳ್ತಾರೆ. ತಾತನ್ಗೆ ಆಕ್ಚುಲಿ ನಾನೇನಾದ್ರೂ ಒಂದು ಹೋಟೆಲ್ ನ ಬುಕ್ ಮಾಡಿದ್ರೆ ಯಾರಾದ್ರೂ ನೋಡಿದ್ರೆ ಅಲ್ಲಿ ನನ್ನ ಮಾನ ಹೋಗ್ಬೋದು ಅನ್ನೋ ಭಯ ಇದೆ. ಅದಕ್ಕೀಗ ಆ ತಾತ ದಯವಿಟ್ಟು ನನ್ನ ಒಳಗಡೆ ಅಲೋ ಮಾಡು ಅಂತ ಕೇಳ್ಕೊಂತಾನೆ. ಈ ಮಾತು ಕೇಳಿದಂತ ಆ ಲೇಡಿ ಈಗ ಮತ್ತೆ ಟಕ್ ಅಂತ ಡೋರ್ನ ಲಾಕ್ ಮಾಡ್ತಾಳೆ. ಆದ್ರೂ ಕೂಡ ಆ ತಾತ ತನ್ನ ಆಟ ಬಿಡದೆ ಮತ್ತೆ ಆ ಹುಡುಗಿನ ಈಗ ರಿಕ್ವೆಸ್ಟ್ ಮಾಡಕ್ ಶುರು ಮಾಡ್ತಾರೆ. ಈಗ ತಾತ ಈ ರೀತಿ ರಿಕ್ವೆಸ್ಟ್ ಮಾಡಿದಕ್ಕೆ ಆ ಲೇಡಿ ಈಗ ಮತ್ತೆ ಡೋರ್ನ ಓಪನ್ ಮಾಡ್ತಾಳೆ. ಈಗ ಆ ಲೇಡಿ ಓಪನ್ ಮಾಡಿದ ತಕ್ಷಣ ತಾತ ಹೋಗಿ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಒಳಗಡೆ ಬಿಟ್ಕೊಳ್ಳಿ ಅಂತ ಕೇಳ್ಕೊಳಕ್ ಶುರು ಮಾಡ್ತಾನೆ. ಬಟ್ ಆ ಲೇಡಿ ಇದೀಗ ಬಿಲ್ಕುಲ್ ಆಗೋದೇ ಇಲ್ಲ ಅಂತಾನೆ ಹೇಳ್ತಾಳೆ. ಆದ್ರೂ ಕೂಡ ಆ ತಾತ ಅಲ್ಲಿಂದ ಹೋಗದೆ ನಾನು ಬೇಗ ನಿಮ್ಗೆ ತ್ರಿಬಲ್ ಅಷ್ಟು ದುಡ್ಡು ಕೊಡ್ತೀನಿ, ದಯವಿಟ್ಟು ನನ್ನ ಒಳಗಡೆ ಬಿಟ್ಕೊಳ್ಳಿ ಅಂತ ಕೇಳ್ತಾನೆ. ಈಗ ಈ ತಾತ ಈ ರೀತಿ ಕೇಳಿದ್ದಕ್ಕೆ ಆ ಲೇಡಿ ಈಗ ಸ್ವಲ್ಪ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಅದಾದ್ಮೇಲೆ ಆ ಲೇಡಿ ಈಗ ಡೋರಿಂದ ಆಚೆ ಯಾರಾದ್ರೂ ಇದರಂತ ಒಮ್ಮೆ ತಂಗ್ ನೋಡಿ ಆ ತಾತನಿಗೆ ಒಳಗಡೆ ಕರ್ಕೊಂತಾರೆ. ಈಗ ಆ ತಾತ ಒಳಗಡೆ ಬಂದ್ ನೋಡಿದ್ರೆ ಒಳಗಡೆ ಒಂದು ಚಿಕ್ಕ ಮಗು ಇರೋದು ಆ ತಾತನ ಕಣ್ಣಿಗೆ ಈಗ ಕಾಣುತ್ತೆ. ಈಗ ಹಿಂದೆನಿದ್ದಂತ ಆ ಲೇಡಿ ಈಗ ಆ ತಾತನ ಮೈ ಮೇಲೆ ಇದ್ದಂತ ಬ್ಲೇಸರ್ ನ ಬಿಚ್ಚಿ, ನನಗೆ ಈ ಸೆಕೆ ಸ್ಮೆಲ್ ಅಂದ್ರೆ ಆಗೋದಿಲ್ಲ, ದಯವಿಟ್ಟು ಹೋಗಿ ಸ್ನಾನ ಮಾಡ್ಕೊ ಬನ್ನಿ ಅಂತ ಕೇಳ್ತಾಳೆ. ಅದೇ ತರ ಈಗ ಆ ತಾತ ನಡಿಲಾರ್ದೆ ಆ ಬಾತ್ರೂಮ್ ಕಡೆ ನಡ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ನೋಡ್ತಾರಂತ ನಮ್ಗೆ ತಾತ ಈ ವಯಸ್ಸಲ್ಲಿ ಇದೆಲ್ಲ ಬೇಕಂತ ಅನ್ಸಕ್ ಶುರು ಆಗುತ್ತೆ. ಈಗ ತಾತನ ಈ ಸ್ಪೀಡ್ ನೋಡಿದಂತ ಆ ಲೇಡಿ ತಾತ ಇನ್ನ ಎಷ್ಟೊತ್ತು ಮಾಡ್ತಾರೋ ಏನೋ ಅನ್ಬಿಟ್ಟು ತಾನೇ ಬಂದು ತಾತನ ಶೆಲ್ಟ್ ಬಿಚ್ಚಕ ಶುರು ಮಾಡ್ತಾರೆ. ಈಗ ಆ ತಾತನ್ಗೆ ಈ ಲೇಡಿ ಶೆಲ್ಟ್ ಬಿಚ್ಚೋದಕ್ಕೆ ಸ್ವಲ್ಪ ನಾಚಿಕೆ ಆದಂಗಿದೆ. ಅದಕ್ಕೆ ಈಗ ಆ ತಾತ ಹೇಳ್ತಾರೆ, ಇಲ್ಲ ನಾನೇ ಸ್ನಾನ ಮಾಡ್ಕೊ ಬರ್ತೀನಿ, ನೀನ್ ಇಲ್ಲಿಂದ ಹೋಗು ಅಂತ. ತಾತನ ಈ ಮಾತು ಕೇಳಿದಂತ ಆ ಲೇಡಿ ಈಗ ಬಾತ್ರೂಮ್ ನ ಡೋರ್ ನ ಲಾಕ್ ಮಾಡ್ಕೊಂಡು ಅಲ್ಲಿಂದ ಈಗ ಆಚೆ ಬರ್ತಾರೆ. ಇದಾದ್ಮೇಲೆ ಆ ತಾತ ಬಾತ್ರೂಮ್ ಇಂದ ಸ್ನಾನ ಮಾಡ್ಕೊಂಡು ಆಚೆ ಬಂದ್ರೆ ಆ ಲೇಡಿ ಕೈಯಲ್ಲಿ ಮಗು ಇರೋದನ್ನ ನೋಡ್ತಾನೆ. ಆ ಮಗುನ ಆ ಲೇಡಿ ಕೈಯಲ್ಲಿ ನೋಡಿದಂತ ಆ ತಾತ ಯಾಕೆ ಏನಾಯ್ತು, ಮಗುನ ಯಾಕೆ ಎತ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಲೇಡಿ ಈಗ, ಇಲ್ಲ ನನ್ನ ಮಗುಗೆ ಹೊಟ್ಟೆ ಹಸಿವಾಗಿದೆ, ಅದಕ್ಕೆ ಸ್ವಲ್ಪ ಹಾಲು ಕೊಟ್ಟು ಬರ್ತೀನಿ, ನೀವು ದಯವಿಟ್ಟು ರೂಮಲ್ಲಿ ಹೋಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾಳೆ. ಈ ಮಾತಿಗೆ ಆ ತಾತ ಏನು ಪ್ರಾಬ್ಲಮ್ ಇಲ್ಲ, ನಿಧಾನಿಗೆ ಬಾ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ತಾತ ಈಗ ಅಲ್ಲೇ ಇದ್ದಂತ ಒಂದು ಬೇರೆ ಬೆಡ್ರೂಮ್ ಗೆ ಬರ್ತಾರೆ. ಇದಾದ ಸ್ವಲ್ಪ ಹೊತ್ತಿಗೆ ಆ ಲೇಡಿ ಆ ಮಗುಗೆ ಹಾಲು ಕೊಡಿಸಿ ನಿದ್ದೆ ಮಾಡಿಸಿ ಬರ್ತಾರೆ. ಈಗ ಸೀದಾ ರೂಮ್ ಗೆ ಬಂದಂತ ಆ ಲೇಡಿ ಈಗ ತಾತನ ಹಣೆಗೆ ಒಂದು ಮುತ್ತನ್ನ ಕೊಡ್ತಾರೆ. ಮೇ ಬಿ ಈ ತಾತನ ಲೈಫ್ ಅಲ್ಲಿ ಇದೇ ಫಸ್ಟ್ ಮುತ್ತಿರ್ಬೇಕು, ಅದಕ್ಕೆ ಈಗ ತಾತ ಇಷ್ಟು ಖುಷಿ ಪಡಕ್ ಶುರು ಮಾಡಿರ್ತಾರೆ. ಇದಾದ್ಮೇಲೆ ಆ ತಾತ ಮತ್ತೆ ಆ ಲೇಡಿ ಬಂದಿದ್ದ ಕೆಲಸನ ಶುರು ಮಾಡ್ಕೊಂತಾರೆ. ಬಟ್ ಆ ತಾತಗೆ ಸ್ಟೆಪ್ಸ್ ಹತ್ಕೊಂಡ್ ಬಂದು ತುಂಬಾನೇ ಸುಸ್ತಾದಂಗಿದೆ. ಅದಕ್ಕೀಗ ಆ ತಾತ ಹೇಳ್ತಾರೆ, ನನಗೆ ತುಂಬಾನೇ ಸುಸ್ತಾಗಿದೆ, ಈಗ ಬೇಡ ಅಂತ. ಈ ಮಾತು ಕೇಳಿದಂತ ಆ ಲೇಡಿ ಈಗ, ಪರವಾಗಿಲ್ಲ, ರಾತ್ರಿವರೆಗೂ ನೀವು ಇಲ್ಲೇ ಇರ್ತೀರಲ್ವಾ, ನಾವ್ ಯಾವಾಗ ಬೇಕಾದ್ರೂ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಲೇಡಿ ಈಗ ಮಗು ಇದ್ದಂಗೆ ಏನೋ ಸೌಂಡ್ ಕೇಳಿದ್ದಕ್ಕೆ 2 ನಿಮಿಷ ವೆಯ್ಟ್ ಮಾಡಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಈಗ ತಾತ ಆ ರೂಮ್ ಇಂದ ಎದ್ದು ಬಂದು ಬಾತ್ರೂಮ್ ಒಳಗಡೆ ಹೋಗ್ತಾರೆ. ಈಗ ಬಾತ್ರೂಮ್ ಒಳಗಡೆ ಹೋದಂತ ಆ ತಾತ ತುಂಬಾನೇ ಅಳಕ್ ಶುರು ಮಾಡ್ತಾರೆ. ಅದಲ್ದೇನೆ ದೇವ್ರ ಹತ್ರ ಬೇಡ್ಕೊಳಕ್ಕೆ ಕೂಡ ಶುರು ಮಾಡ್ತಾರೆ. ದೇವ್ರೇ, ನಂದು ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡು, ನಾನು ಇನ್ನೊಂದ್ಸಲ ಈ ರೀತಿ ತಪ್ಪುಗಳು ಮಾಡೋದೇ ಇಲ್ಲ ಅಂತ. ಇದಾದ್ಮೇಲೆ ಆ ತಾತ ತಾನು ಬಿಚ್ಚಾಕಿದಂತ ಎಲ್ಲಾ ಬಟ್ಟೆಗಳನ್ನು ಮತ್ತೆ ವಿಯರ್ ಮಾಡಕ್ ಶುರು ಮಾಡ್ತಾರೆ. ಈ ಸೀನ್ ನೋಡ್ತಾ ಇರೋ ನಮ್ಗನ್ಸುತ್ತೆ ತಾತನ್ಗೆ ಯಾಕೋ ಮನ್ಸು ಬದಲಾಗಿದೆ ಅಂತ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಆ ಹುಡುಗಿಗೆ ಈ ತಾತನ ಮಗಳ ವಯಸ್ಸಿರ್ಬೋದು. ಆ ರೀತಿ ಲೆಕ್ಕ ಹಾಕಿದಾಗ ಆ ಹುಡುಗಿ ಈ ತಾತನ್ಗೆ ಮಗಳೇ ಆಗ್ಬೇಕಲ್ವಾ. ಇದೇ ತರ ಆ ತಾತ ಏನೋ ಯೋಚನೆ ಮಾಡಿರ್ಬೇಕು. ಅದಕ್ಕೆ ಈಗ ಅಲ್ಲಿಂದ ಹೋಗಕ್ಕೆ ರೆಡಿ ಆಗ್ತಾ ಇದಾರೆ. ಈಗ ತಾತ ರೆಡಿ ಆಗ್ತಾರೆ ತನಗ್ ತಾನೇ ಮಾತಾಡ್ಕೊಳಕ್ ಶುರು ಮಾಡ್ತಾರೆ. ಅದೇನಂದ್ರೆ, ನಾನು ಕೂಡ ಮನುಷ್ಯನೇ ಅಲ್ವಾ, ನನಗೂ ಕೂಡ ಆಸೆಗಳಿರ್ತವೆ, ನನ್ನಿಂದ ಏನಾದ್ರು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸು ದೇವ್ರೆ ಅಂತ ಬೇಡ್ಕೊಂತಾನೆ. ಈಗ ಈ ರೀತಿ ಈ ತಾತ ಹತ್ಕೊಂಡು ಮಾತಾಡ್ತಾ ಇರೋದು ಕೇಳಿದಂತ ಆ ಲೇಡಿ ಈಗ ಬಾತ್ರೂಮ್ ನ ಡೋರ್ ತೆಗೆದು ಏನಾಯ್ತು ಅಂತ ಕೇಳ್ತಾಳೆ. ಇದನ್ನ ನೋಡಿದಂತ ಆ ತಾತ, ಏನು ಇಲ್ಲ, ನಾನು 2 ನಿಮಿಷದಲ್ಲಿ ಬರ್ತೀನಿ, ನೀನ್ ಆಚೆ ನಡಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ತಾತ ತಾನು ಮಾಡಿದ ತಪ್ಪಿಗೆ ಮತ್ತೆ ಒಂದ್ಸಲ ದೇವ್ರ ಹತ್ರ ತಪ್ಪಾಯ್ತು ಕ್ಷಮಿಸು ಅಂತ ಬೇಡ್ಕೊಂತಾರೆ. ಇದಾದ್ಮೇಲೆ ಆ ತಾತ ಈಗ ಸೀದಾ ಹಾಲ್ ಕಡೆ ಬರ್ತಾರೆ. ಈಗ ತಾತ ಈ ರೀತಿ ನೀಟಾಗಿ ರೆಡಿಯಾಗಿ ಬಂದಿದ್ ನೋಡಿದಂತ ಆ ಲೇಡಿ ಈಗ ಯಾಕೆ ಏನಾಯ್ತು ಅಂತ ಕೇಳಕ್ ಶುರು ಮಾಡ್ತಾರೆ. ಈಗ ಈ ತಾತನ್ಗೆ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕಂತ ಮನ್ಸಲ್ಲಿದೆ. ಅದಕ್ಕೆ ಈಗ ಆ ತಾತ, ನಂಗೆ ಅರ್ಜೆಂಟ್ ಒಂದು ಮೀಟಿಂಗ್ ಇದೆ, ಅದಕ್ಕೆ ಈಗ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದಂತ ಆ ಲೇಡಿಗೆ ಈಗ ತಾತ ಏನೋ ಸುಳ್ಳು ಹೇಳ್ತಾ ಇರ್ಬೋದು ಅಂತ ಅನ್ಸಕ್ ಶುರು ಆಗುತ್ತೆ. ಆದ್ರೂ ತಾತ ತನ್ನ ಜೋಬಲ್ ಇದ್ದಂತ ದುಡ್ಡನ್ನ ತೆಗೆದು ತನಗೆ ಹೇಳಿದಕ್ಕಿಂತ ಜಾಸ್ತಿ ದುಡ್ಡನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಈ ದುಡ್ಡನ್ನ ತಗೊಂಡಂತ ಆ ಲೇಡಿಗೆ ಈಗ ತುಂಬಾನೇ ಬೇಜಾರಿರುತ್ತೆ. ತಾತನ ಈ ರೀತಿ ನೋಡ್ತಾ ಇರೋ ನಮ್ಗನ್ಸುತ್ತೆ ತಾತ ಎಷ್ಟು ದೊಡ್ಡ ಮನುಷ್ಯ ಇರ್ಬೋದು ಅಂತ. ಯಾಕಂದ್ರೆ ತಾತ ತನ್ನ ತಪ್ಪುಗಳು ಏನಿದೆಯೋ ಅದನ್ನ ತಿದ್ಕೊಳಕ್ಕೆ ಈಗ ಶುರು ಮಾಡಿದಾರಂತ. ಇದಾದ್ಮೇಲೆ ಆ ಲೇಡಿ ಈಗ, ನೀವು ಬಂದ ಕೆಲ್ಸ ಏನಿತ್ತು ಅದನ್ನ ನೀವು ಮುಗ್ಸೇ ಇಲ್ಲ ಅಂತ ಹೇಳಕ್ ಶುರು ಮಾಡ್ತಾಳೆ. ಅದಕ್ಕೆ ತಾತ ಏನು ಕೂಡ ಮಾತೇ ಆಡೋದಿಲ್ಲ. ಆದ್ರೂ ಕೂಡ ಆ ಲೇಡಿನಿಗೆ ಮತ್ತೆ ಮಾತಾಡಕ್ ಶುರು ಮಾಡ್ತಾಳೆ. ಅದೇನಂದ್ರೆ, ನಿಮ್ಮ ಮೀಟಿಂಗ್ ನ ನೀವು ಮುಗಿಸ್ಕೊಂಡು ಯಾವಾಗ ಬೇಕಾದ್ರೂ ನೀವು ನಮ್ಮ ಮನೆಗೆ ಬರ್ಬೋದು, ನಾನು ನಿಮ್ಗೆ ವೆಯ್ಟ್
ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಬಟ್ ತಾತನ್ಗೆ ಇಲ್ಲಿಂದ ಹೋದ್ರೆ ಸಾಕು ಅಂತ ಮನ್ಸಲ್ಲಿದೆ. ಈಗ ತಾತನ್ಗೆ ತುಂಬಾನೇ ವಯಸ್ಸಾಗಿದೆಯಲ್ವಾ, ತನ್ನ ಮೈ ಮೇಲೆ ತಾನೇ ಬ್ಲೇಸರ್ ಹಾಕೊಂಡು ಕೂಡ ಕಷ್ಟ ಪಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂತ ಆ ಲೇಡಿ ಈಗ ತಾತನ್ಗೆ ಇದೊಂದಾದ್ರೂ ಹೆಲ್ಪ್ ಮಾಡ್ಬೋದಲ್ಲ ಅನ್ಬಿಟ್ಟು ತಾತನ ಬ್ಲೇಸರ್ ನ ತಾನೇ ಹಾಕಕ್ ಶುರು ಮಾಡ್ತಾಳೆ. ಆದ್ರೂ ಕೂಡ ಆ ಲೇಡಿಗೆ ಈ ತಾತ ಇಲ್ಲಿಂದ ಈಗ ಹೋಗೋದು ಸ್ವಲ್ಪ ಕೂಡ ಇಷ್ಟನೇ ಇರೋದಿಲ್ಲ. ಮೂವಿಯ ಸ್ಟಾರ್ಟಿಂಗ್ಸ್ ನಲ್ಲಿ ನಮ್ಗೆ ತಾತ ಈ ಡೋರ್ ನ ಓಪನ್ ಮಾಡ್ಸೋಕೆ ಇಷ್ಟೆಲ್ಲ ಕಷ್ಟಪಟ್ಟು ಅಂತ ನಮ್ಗೆ ಗೊತ್ತಿದೆ. ದಟ್ ಮೀನ್ಸ್ ತಾತನ್ಗೆ ಈ ಕೆಲಸ ಇಷ್ಟ ಇತ್ತು, ಬಟ್ ಆ ಲೇಡಿಗೆ ಇಷ್ಟ ಇರ್ಲಿಲ್ಲ. ಈಗ ಆ ಲೇಡಿಗೆ ಇಷ್ಟ ಇದೆ, ತಾತನ್ಗೆ ಇಷ್ಟ ಇಲ್ಲ ಅಂತ ನಮ್ಗೆ ಅನ್ಸಕ್ ಶುರು ಆಗುತ್ತೆ. ಇದೆಲ್ಲ ಆಗ್ತಿದ್ದಂಗೆ ಆ ತಾತ ಈಗ ತುಂಬಾನೇ ಬೇಜಾರಿಂದ ಆ ಲೇಡಿಯ ಮುಖನ ನೋಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ಆ ತಾತನ್ಗೆ ನನಗೆ ಮಗಳಿದ್ರೆ ಈ ವಯಸ್ಸಿನ ಮಗಳಿರ್ಬೋದು ಅಂತ ಅನ್ಸಕ್ ಶುರು ಆಗಿರ್ಬೋದು. ಯಾಕಂದ್ರೆ ತಾತ ಕೊಡ್ತಾರಂತ ಆ ರಿಯಾಕ್ಷನ್ ನೋಡಿದ್ರೆ ನನಗ್ ಕೂಡ ಹಾಗೆ ಅನ್ಸ್ತಾ ಇದೆ. ಬಟ್ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನ ನೋಡಿ ನಿಮ್ಗೆ ಅನ್ಸುತ್ತೆ ಈ ರೀತಿ ಕೂಡ ಇರುತ್ತಾ ಅಂತ. ಇದಾದ್ಮೇಲೆ ಆ ಲೇಡಿ ಈಗ ತುಂಬಾನೇ ಬೇಜಾರಿಂದ ಆ ಡೋರ್ ನ ಓಪನ್ ಮಾಡಕ್ ಶುರು ಮಾಡ್ತಾರೆ. ಇದನ್ನ ನೋಡಿದಂತ ಆ ತಾತನ್ಗೆ ಈಗ ತನ್ನ ಒಳಗಡೆ ಇದ್ದಂತ 20 ವರ್ಷದ ಹುಡುಗ ಈಗ ಆಚೆ ಬಂದ್ಬಿಡ್ತಾನೆ. ಈಗ ಆ ತಾತ ಆ ಮೈನ್ ಡೋರ್ ಕೂಡ ಲಾಕು ಮಾಡೋದಿಲ್ಲ, ರೂಮ್ ಕಡೆನೂ ಹೋಗೋದಿಲ್ಲ. ಬದಲಾಗಿ ತಾನು ಬಂದಿದ್ದಂತ ಕೆಲಸನ ಆ ಮನೆ ಎಂಟ್ರೆನ್ಸ್ ಅಲ್ಲೇ ಮಾಡಕ್ ಶುರು ಮಾಡ್ತಾನೆ. ಇದನ್ನೆಲ್ಲ ನೋಡ್ತಾರಂತ ನಮಗೆ ನಾನು ಆಗ್ಲೇನೆ ಹೇಳಿದ್ನಲ್ಲ ಆ ಮಾತು ಜ್ಞಾಪಕ ಬರುತ್ತೆ. ಅದೇನಂದ್ರೆ ತಾತ ಯಾವ್ದಾದ್ರು ಒಂದು ಕೆಲಸನ ಹಿಡಿದ್ರೆ ಅದನ್ನ ಮುಗಿಸೋ ಗಂಟ ಬಿಡೋದಿಲ್ಲ ಅಂತ. ಅದೇ ರೀತಿ ಈಗ ತಾತ ತಾನು ಹಿಡಿದಿರೋಂತ ಕೆಲಸನ ಕಂಪ್ಲೀಟ್ ಆಗಿ ಮುಗಿಸ್ತಾ ಇದಾರೆ. ಆಕ್ಚುಲಿ ತಾತನ ಲೈಫ್ ಅಲ್ಲಿ ಇದೆಲ್ಲ ಫಸ್ಟ್ ಟೈಮ್ ಅಂತ ಕಾಣುತ್ತೆ. ಅದಕ್ಕೆ ತಾತ ತನಗೆ ಸಿಕ್ಕಿದಂತ ಚಾನ್ಸ್ ನ ಮಿಸ್ ಮಾಡ್ಕೊಂಡೆ ಈ ರೀತಿ ಕಂಪ್ಲೀಟ್ ಮಾಡ್ಕೊಳಕ್ ಶುರು ಮಾಡಿದ್ದಾರೆ. ತಾತ ಆಕ್ಚುಲಿ ತುಂಬಾನೇ ರಿಚ್ ಅಲ್ವಾ, ಈ ಕೆಲಸನ ತನ್ನ ಮನೇಲೆ ಕ್ಲಿಯರ್ ಆಗಿ ಮಾಡಿಸ್ಕೊಬೋದಿತ್ತು. ಬಟ್ ಆ ತಾತನ್ಗೆ ತನ್ನ ಮಾನ ಮರ್ಯಾದೆ ಅನ್ನೋದು ತುಂಬಾನೇ ಮುಖ್ಯ. ಅದಕ್ಕೆ ತಾತ ತನ್ನ ಮಾನ ಮರ್ಯಾದೆಗೋಸ್ಕರ ಈ ಅಡ್ರೆಸ್ ನ ತುಂಬಾನೇ ದೂರದಿಂದ ಹುಡ್ಕೊ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತಾರ ನಮ್ಗ ಅನ್ಸುತ್ತೆ ತಾತ ತುಂಬಾನೇ ಚಾಲಾಕ್ ಅಂತ. ಅಂತೂ ಇಂತೂ ಈಗ ತಾತ ತಾನು ಬಂದಿದ್ದಂತ ಕೆಲಸನ ತುಂಬಾನೇ ಕಷ್ಟಪಟ್ಟು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಬಟ್ ತಾತ ಏನೋ ಕೆಲಸ ಮುಗಿಸಿದ್ರು, ಬಟ್ ತಾತನ್ಗೆ ಅಲ್ಲಿಂದ ಎದ್ದೇಳಕ್ ಕೂಡ ಕಷ್ಟ ಆಗ್ತಾ ಇದೆ. ಇದನ್ನ ನೋಡಿದಂತ ಆ ಲೇಡಿ ಈಗ ತಾತ ಎದ್ದೇಳಕ್ಕೆ ಸಹಾಯ ಮಾಡ್ತಾರೆ. ಅದೇ ರೀತಿ ಆ ಲೇಡಿಗೆ ಈಗ ತಾನು ತಗೊಂಡಿದ್ದಂತ ಕಾಸಿಗೆ ಒಂದು ತೃಪ್ತಿ ಕೂಡ ಸಿಗ್ತಾ ಇದೆ. ಈಗ ಅಲ್ಲಿಂದ ಇದ್ದಂತ ಆ ತಾತ ಈಗ ಮತ್ತೆ ನೀಟಾಗಿ ರೆಡಿ ಆಗ್ತಾರೆ. ಯಾಕಂದ್ರೆ ಈಗ ಪಬ್ಲಿಕ್ ಗೆ ಹೋಗ್ಬೇಕಲ್ವಾ, ಅದಕ್ಕೆ ಈಗ ನೀಟಾಗಿ ಕಾಣ್ಬೇಕು ಅಂತ. ಬಟ್ ತಾತಗೆ ಆಲ್ರೆಡಿ ಆಗ್ಲಿನ ಒಂದ್ಸಲ ಜ್ಞಾನೋದಯ ಆಯ್ತಲ್ವಾ, ನಾನು ಮಾಡ್ತಿರೋ ತಪ್ಪು ಈ ರೀತಿ ಕಂಟಿನ್ಯೂ ಮಾಡೋದು ತುಂಬಾನೇ ದೊಡ್ಡ ತಪ್ಪಾಗುತ್ತೆ ಅಂತ. ಬಟ್ ತಾತಗೆ ಕ್ಷಣಾರ್ಧದಲ್ಲಿ ಈ ರೀತಿ ಯಾಕೆ ಮನಸ್ಸು ಬದಲಾಯ್ತು ಅಂತ ನಮ್ಗೇನೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಅದ್ ನೋಡಿದ್ರೆ ನಾವೇ ದಂಗ ಹೋಗ್ತೀವಿ ಅಂತ. ಇದಕ್ಕೆ ಅಲ್ವಾ ಹೇಳುದು ಜಗತ್ತಲ್ಲಿ ದುಡ್ಡೊಂದಿದ್ರೆ ಯಾವ ರೀತಿ ಬೇಕಾದ್ರೂ ಜನ ಇರ್ತಾರೆ ಅಂತ. ಈ ಕಥೆ ನೋಡಿದಂತ ನಿಮ್ಗೆ ಆ ತಾತ ಮಾಡಿದ್ರಲ್ಲಿ ತಪ್ಪು ಅಥವಾ ಸರಿ ಏನಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.